ನಮಸ್ಕಾರ, ಎಲ್ಲರಿಗೂ ಮತ್ತೆ ಸ್ವಾಗತ. ನಮ್ಮ ಹಿಂದಿನ ಚರ್ಚೆಯಲ್ಲಿ ನಾವು ಈ ಪುಸ್ತಕದ ಮುನ್ನುಡಿಯನ್ನು ನೋಡಿದ್ವಿ. 100 ವರ್ಷಗಳ ಕಾಲ ಸಂತೋಷವಾಗಿ ಮತ್ತು ಆರೋಗ್ಯವಾಗಿ ಬದುಕೋಕೆ ಸಾಧ್ಯನಾ? ಜಪಾನ್ನ ಒಂದು ಪುಟ್ಟ ದ್ವೀಪದ ಜನ ಈ ರಹಸ್ಯವನ್ನ ಕಂಡುಹಿಡಿದಿದ್ದಾರೆ. ಬನ್ನಿ, ಇವತ್ತು ಇಕಿಗಾಯ್ ಪುಸ್ತಕದ ಮೊದಲ ಅಧ್ಯಾಯದೊಳಗೆ ಇಳಿದು ವಯಸ್ಸಾದಂತೆ ಯೌವನದಿಂದ ಇರೋದು ಹೇಗೆ ಅನ್ನೋ ಅವರ ಗುಟ್ಟನ್ನ ತಿಳಿದುಕೊಳ್ಳೋಣ. ನೋಡಿ, ಈ ಜಪಾನೀಸ್ ಗಾದೆ ಕೇವಲ ಎಕ್ಸರ್ಸೈಸ್ ಬಗ್ಗೆ ಹೇಳ್ತಾ ಇಲ್ಲ, ಬದಲಿಗೆ ಜೀವನದಲ್ಲಿ ಒಂದು ಉದ್ದೇಶ ಇಟ್ಟುಕೊಂಡು ಸದಾ ಆಕ್ಟಿವ್ ಆಗಿ ಇರೋದ್ರ ಬಗ್ಗೆ ಹೇಳ್ತಿದೆ. ಇದೇ ನೋಡಿ ನಮ್ಮ ಇವತ್ತಿನ ಪಯಣದ ತಿರುಳು. ಬನ್ನಿ, ನಮ್ಮ ಪಯಣವನ್ನ ಜಪಾನ್ನ ದಕ್ಷಿಣ ತುದಿಯಲ್ಲಿರೋ ಒಕಿನಾವಾ ಅನ್ನೋ ಒಂದು ದ್ವೀಪದಿಂದ ಶುರು ಮಾಡೋಣ. ಈ ಜಾಗವನ್ನ ಅಮರರ ನಾಡು ಅಂತಾನೆ ಕರೀತಾರೆ, ಯಾಕಂದ್ರೆ ಇಲ್ಲಿನ ಜನರಿಗೆ ದೀರ್ಘ ಮತ್ತು ಸಂತೋಷದ ಜೀವನದ ಗುಟ್ಟು ಗೊತ್ತಿದೆ. ಅಬ್ಬಾ, ಪ್ರತಿ 1 ಲಕ್ಷ ಜನರಲ್ಲಿ ಸುಮಾರು 25 ಮಂದಿ 100 ವರ್ಷ ದಾಟಿದವರಂತೆ. ಇಡೀ ಪ್ರಪಂಚದ ಸರಾಸರಿಗೆ ಹೋಲಿಸಿದ್ರೆ ಇದು ನಿಜಕ್ಕೂ ಅಚ್ಚರಿಪಡುವಂಥ ವಿಷಯ. ಹಾಗಾದ್ರೆ ಒಕಿನಾವಾದ ಜನರ ಈ ಅಸಾಧಾರಣ ದೀರ್ಘಾಯುಷ್ಯದ ಹಿಂದಿರೋ ಸೀಕ್ರೆಟ್ ಆದ್ರೂ ಏನು? ಸಂಶೋಧಕರು ಹೇಳೋ ಪ್ರಕಾರ ಅವರ ಈ ದೀರ್ಘಾಯುಷ್ಯದ ಗುಟ್ಟು ಬರೀ ಅವರ ಊಟ ಅಥವಾ ವ್ಯಾಯಾಮದಲ್ಲಿ ಮಾತ್ರವಿಲ್ಲ, ಬದಲಿಗೆ ಅವರ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿರೋ ಒಂದು ತುಂಬಾನೇ ಪವರ್ಫುಲ್ ಆದ ಕಾನ್ಸೆಪ್ಟ್ನಲ್ಲಿದೆ. ಅದನ್ನೇ ಅವರು ಇಕಿಗಾಯ್ ಅಂತ ಕರೆಯೋದು. ಸರಳವಾಗಿ ಹೇಳೋದಾದ್ರೆ, ಇಕಿಗಾಯ್ ಅಂದ್ರೆ ಪ್ರತಿದಿನ ಬೆಳಗ್ಗೆ ಹಾಸಿಗೆಯಿಂದ ಏಳೋಕೆ ನಮಗೆ ಪ್ರೇರಣೆ ಕೊಡುವ ಕಾರಣ. ಅದು ನಮ್ಮ ಜೀವನಕ್ಕೆ ತೃಪ್ತಿ, ಸಂತೋಷ ಮತ್ತೆ ಒಂದು ಅರ್ಥವನ್ನ ಕೊಡುವ ಉದ್ದೇಶ. ಹಾಗಾದ್ರೆ ನಮ್ಮ ಇಕಿಗಾಯನ್ನ ಕಂಡುಹಿಡಿಯೋದು ಹೇಗೆ? ಅದು 4 ಮುಖ್ಯ ಪ್ರಶ್ನೆಗಳು ಸೇರೋ ಜಾಗದಲ್ಲಿದೆ. ನಾವು ಏನನ್ನ ಪ್ರೀತಿಸ್ತೀವಿ, ನಾವು ಯಾವುದ್ರಲ್ಲಿ ನಿಪುಣರು, ಈ ಜಗತ್ತಿಗೆ ನಮ್ಮಿಂದ ಏನಾಗ್ಬೇಕು ಮತ್ತು ಯಾವುದಕ್ಕಾಗಿ ನಮಗೆ ಹಣ ಸಿಗಬಹುದು. ಈ 4 ವೃತ್ತಗಳು ಎಲ್ಲಿ ಒಂದಕ್ಕೊಂದು ಸೇರ್ತವೋ ಆ ಕೇಂದ್ರ ಬಿಂದು ಇದೆಯಲ್ಲ, ಅದೇ ನಮ್ಮ ಇಕಿಗಾಯ್. ಈ ಇಕಿಗಾಯ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯವನ್ನ ನಮ್ಮ ಮುಂದಿಡುತ್ತೆ. ಜಪಾನೀಸ್ ಭಾಷೆಯಲ್ಲಿ ನಾವು ಬಳಸೋ ರಿಟೈರ್ಮೆಂಟ್ ಅನ್ನೋ ಪದಕ್ಕೆ ಸರಿಯಾದ ಅರ್ಥ ಕೊಡೋ ಪದವೇ ಇಲ್ವಂತೆ. ಯಾಕಂದ್ರೆ ತಮ್ಮ ಇಕಿಗಾಯ್ ಅನ್ನುಕೊಂಡವರು ತಾವು ಇಷ್ಟಪಡೋ ಕೆಲಸವನ್ನ ಜೀವನ ಪೂರ್ತಿ ಮಾಡ್ತಾನೆ ಇರ್ತಾರೆ. ಸರಿ, ಓಕಿನಾವಾದ ಈ ಕಥೆ ತುಂಬಾನೇ ವಿಶೇಷ ಅನ್ಸುತ್ತೆ ಅಲ್ವಾ? ಆದ್ರೆ ಇದು ಒಂದೇ ಅಲ್ಲ. ಪ್ರಪಂಚದ ಬೇರೆ ಬೇರೆ ಕಡೆ ಇದೇ ರೀತಿ ಜನ ಅಸಾಧಾರಣವಾಗಿ ದೀರ್ಘಕಾಲ ಆರೋಗ್ಯವಾಗಿ ಬದುಕೋ ಕೆಲವು ಜಾಗಗಳಿವೆ. ಸಂಶೋಧಕರು ಇವನ್ನ ಬ್ಲೂ ಝೋನ್ಗಳು ಅಂತ ಕರೀತಾರೆ. ಜಪಾನ್ನಿಂದ ಹಿಡಿದು ಇಟಲಿವರೆಗೆ, ಕೋಸ್ಟರಿಕಾದಿಂದ ಕ್ಯಾಲಿಫೋರ್ನಿಯಾದವರೆಗೆ ನೋಡಿ, ಈ 5 ಬ್ಲೂ ಝೋನ್ಗಳ ಸಂಸ್ಕೃತಿ ಬೇರೆ ಬೇರೆ ಇರ್ಬೋದು. ಆದ್ರೆ ಇಲ್ಲಿನ ಜನ ದೀರ್ಘಾಯುಷಿಗಳು. ಅಷ್ಟೇ ಅಲ್ಲ, ಹೃದಯದ ಕಾಯಿಲೆ, ಕ್ಯಾನ್ಸರ್ನಂತಹ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಬಹುತೇಕ ದೂರ ಇರ್ತಾರೆ. ಹಾಗಾದ್ರೆ ಈ ಎಲ್ಲಾ ಬ್ಲೂ ಝೋನ್ಗಳಲ್ಲಿ ಕಾಮನ್ ಆಗಿರೋದೇನು? ವಿಜ್ಞಾನಿಗಳು 4 ಮುಖ್ಯ ಅಂಶಗಳನ್ನ ಗುರುತಿಸಿದ್ದಾರೆ: ಸಸ್ಯ ಆಧಾರಿತ ಆಹಾರ, ನಿರಂತರ ಸಹಜವಾದ ವ್ಯಾಯಾಮ, ಜೀವನಕ್ಕೆ ಒಂದು ಉದ್ದೇಶ ಅಂದ್ರೆ ಇಕಿಗಾಯ್, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಗಟ್ಟಿಯಾದ ಸಾಮಾಜಿಕ ಸಂಬಂಧಗಳು. ಸರಿ, ಈಗ ವಾಪಸ್ ಓಕಿನಾವಾಕ್ಕೆ ಬರೋಣ. ಅವರ ಊಟದ ಪದ್ಧತಿಯಲ್ಲೇ ಒಂದು ಸಖತ್ ಪವರ್ಫುಲ್ ಆದ ರಹಸ್ಯ ಅಡಗಿದೆ. ಅದು ಅವರು ಪ್ರತಿ ಊಟಕ್ಕೂ ಮುಂಚೆ ಹೇಳ್ಕೊಳ್ಳೋ ಒಂದು ಸಿಂಪಲ್ ಮಾತು. ಅದೇ ಹರಾ ಹಚಿಬು. ಕೇಳೋಕೆ ಇದೊಂದು ಬರೀ ಮಾತು ಅನ್ಸ್ಬೋದು, ಆದ್ರೆ ಇದು ಅತಿಯಾಗಿ ತಿನ್ನೋದನ್ನ ತಡೆಯೋಕೆ ಸಹಾಯ ಮಾಡುವ ಒಂದು ತುಂಬಾನೇ ಪವರ್ಫುಲ್ ರಿಮೈಂಡರ್. ಈ ಒಂದು ಚಿಕ್ಕ ಅಭ್ಯಾಸವೇ ಅವರ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಇದರ ಅರ್ಥ ಇಷ್ಟೇ: ಹೊಟ್ಟೆಯನ್ನ ಕೇವಲ 80% ಮಾತ್ರ ತುಂಬಿಸಿ, ಅಂದ್ರೆ ಹೊಟ್ಟೆ ಪೂರ್ತಿ ಟೈಟ್ ಆಗೋವರೆಗೂ ಕಾಯೋ ಬದಲು ಇನ್ನೇನು ಸಾಕು ಅನ್ನಿಸ್ದಾಗ ನಿಲ್ಸೋದು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲಿನ ಹೊರೆ ಕಡಿಮೆಯಾಗಿ ದೇಹ ಹೆಚ್ಚು ಕಾಲ ಆರೋಗ್ಯವಾಗಿರುತ್ತೆ. ಇದರ ಎಫೆಕ್ಟ್ ಅನ್ನ ನಾವು ನಂಬರ್ಗಳಲ್ಲೇ ನೋಡ್ಬೋದು. ಓಕಿನಾವಾದ ಜನ ಅಮೆರಿಕನ್ನರಿಗಿಂತ ಗಣನೀಯವಾಗಿ ಕಡಿಮೆ ಕ್ಯಾಲೋರಿಗಳನ್ನ ಸೇವಿಸ್ತಾರೆ. ಈ ರೀತಿ ಕಡಿಮೆ ಕ್ಯಾಲೋರಿ ತಗೊಳ್ಳೋದ್ರಿಂದ ದೇಹದ ಮೇಲೆ ಬೀಳೋ ಒತ್ತಡ ಕಡಿಮೆ ಆಗುತ್ತೆ ಮತ್ತೆ ವಯಸ್ಸಾಗೋ ಪ್ರಕ್ರಿಯೆ ಕೂಡ ನಿಧಾನ ಆಗುತ್ತೆ. ಆದ್ರೆ ಓಕಿನಾವಾದ ಸೀಕ್ರೆಟ್ ಬರೀ ಊಟದಲ್ಲಿ ಮಾತ್ರ ಇಲ್ಲ, ನೆನಪಿಡಿ. ಅವರ ದೀರ್ಘಾಯುಷ್ಯಕ್ಕೆ ಮತ್ತೊಂದು ಗಟ್ಟಿಯಾದ ಆಧಾರ ಸ್ತಂಭ ಅಂದ್ರೆ ಅವರ ಸಮುದಾಯದ ಬಾಂಧವ್ಯ. ಇದನ್ನ ಮೊವಾಯಿ ಅನ್ನೋ ಒಂದು ವಿಶೇಷ ಪರಿಕಲ್ಪನೆ ಚೆನ್ನಾಗಿ ವಿವರಿಸುತ್ತೆ. ಮೊವಾಯಿ ಅಂದ್ರೆ ಅದೊಂದು ಕೇವಲ ಫ್ರೆಂಡ್ಸ್ ಗ್ರೂಪ್ ಅಲ್ಲ, ಅದಕ್ಕಿಂತ ಹೆಚ್ಚು. ಅದು ಲೈಫ್ ಲಾಂಗ್ ಜೊತೆಗಿರೋ ಒಂದು ಆತ್ಮೀಯರ ಬಳಗ. ಇದು ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ಭದ್ರತೆಯನ್ನ ಕೊಡೋ ತುಂಬಾನೇ ಶಕ್ತಿಯುತವಾದ ವ್ಯವಸ್ಥೆ. ಹಿಂದೆ ಕಷ್ಟದ ಕಾಲದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೊಳ್ಬೇಕು ಅಂತ ಹುಟ್ಟುಕೊಂಡ ಈ ಮೊವಾಯಿ ಅನ್ನೋ ಪದ್ಧತಿ ಇವತ್ತಿಗೂ ಅವರ ಜೀವನದ ಒಂದು ಭಾಗವಾಗಿದೆ. ಇದು ಅವರಿಗೆ ಇಮೋಷನಲ್ ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎರಡೂನೂ ಕೊಡುತ್ತೆ.
ಹಾಗಾದ್ರೆ ಇದರ ಮಹತ್ವವೇನು? ಈ ತರದ ಆಳವಾದ ಸಾಮಾಜಿಕ ಸಂಬಂಧಗಳು ಒಂಟಿತನವನ್ನ ದೂರ ಮಾಡುತ್ತೆ, ಜೊತೆಗೆ ತಾನು ಈ ಸಮುದಾಯದ ಒಂದು ಭಾಗ ಅನ್ನೋ ಭದ್ರತೆಯ ಭಾವನೆಯನ್ನ ಕೊಡುತ್ತೆ. ಸಂಶೋಧಕರ ಪ್ರಕಾರ ಈ ತರದ ಭಾವನಾತ್ಮಕ ಸ್ಥಿರತೆ ಇದೆಯಲ್ಲ, ಇದೇ ಅವರ ದೀರ್ಘಾಯುಷ್ಯಕ್ಕೆ ದೊಡ್ಡ ಕಾರಣಗಳಲ್ಲಿ ಒಂದು. ಸರಿ, ಒಕಿನಾವಾದ ಜನರ ಈ ಎಲ್ಲ ಅದ್ಭುತ ರಹಸ್ಯಗಳನ್ನ ನೋಡಿದ್ವಿ. ಈಗ ನಾವು ಕೇಳಿಕೊಳ್ಳಬೇಕಾದ ಕೊನೆಯ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ, ನಮ್ಮನ್ನ ನಾವೇ ತಮ್ಮ ಇಕಿಗಾಯಿ ಏನು ಅಂತ ಹುಡುಕೋಕೆ ತಮ್ಮದೇ ಆದ ಒಂದು ಪಯಣವನ್ನ ಶುರು ಮಾಡೋಕೆ ಈ ಮಾತುಗಳು ಒಂದು ಸ್ಫೂರ್ತಿ ಕೊಟ್ಟಿರಬಹುದು ಅಂತ ಅನ್ಕೋತೀನಿ. ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗಿಯಾದದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ.